أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಕಳೆದ ಖುತಬದಲ್ಲಿ ಹಜರತ್ ಕಾಬ್ ಬಿನ್ ಮಾಲಿಕ್ ರಜಿಲಾನ್ಹು ಮತ್ತು ಇತರ ಕೆಲವು ಸಹಾಬಿಯರು ತಬೂಕ್ ಯುದ್ಧದಿಂದ ಹಿಂದೆ ಉಳಿದ ಬಗ್ಗೆ ಹಾಗೂ ಆ ಕುರಿತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಸಂತುಷ್ಟಿ ಹೊಂದಿದ ಬಗ್ಗೆ ಪ್ರಸ್ತಾಪಿಸಲಾಗಿತ್ತು. ಇದನ್ನು ಉಲ್ಲೇಖಿಸುತ್ತಾ ಹಜರತ್ ಮುಸ್ಲಿಮ್ ರಜಿಲಾನ್ಹು ಸಹ ಜಮಾತಿಗೆ ಉಪದೇಶ ನೀಡಿದ್ದಾರೆ. ಇದು 1936ರ ಮಾತಾಗಿದೆ. ಈ ಘಟನೆಯನ್ನು ಉಲ್ಲೇಖಿಸುತ್ತಾ ಅವರು ಹೇಳುತ್ತಾರೆ, ಇಲ್ಲಿ ಕಾದ್ಯಾರಿನಲ್ಲಿ ನಾನು ನೋಡಿದ್ದೇನೆ, ಯಾರೊಂದಿಗೆ ಮಾತನಾಡುವುದನ್ನು ನಿಷೇಧಿಸಲಾಗಿದೆಯೋ ಅವರು ಬಡಾವಣೆಗಳಿಗೆ ಪ್ರವೇಶಿಸಿ ಅಹಮದಿರ ಮನೆಗಳಿಗೆ ಹೋಗುತ್ತಾರೆ, ಆದರೆ ನೆರೆಹೊರೆಯವರಿಗೆ ಅದರ ಅರಿವೇ ಇರುವುದಿಲ್ಲ. ಅದರ ಮುಸ್ಲಿಮ್ ರಜಲಾನ್ಹು ಇನ್ನೊಂದರೇ ಹೇಳುತ್ತಾರೆ, ಕಾಬ್ ಬಿನ್ ಮಾಲಿಕ್ ರಜಲಾನ್ಹರ ಘಟನೆಯು ನಮಗೆ ಉತ್ತಮ ಪಾಠವನ್ನು ಕಲಿಸುತ್ತದೆ. ಅವರು ಎಲ್ಲ ಯುದ್ಧಗಳಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆಗಿದ್ದರು, ಮಕ್ಕಾ ವಿಜಯದಲ್ಲಿಯೂ ಜೊತೆಗಿದ್ದರು. ಆದರೆ ತಬೂಕ್ ಯುದ್ಧದಲ್ಲಿ ಆಲಸ್ಯದಿಂದ ಹಿಂದೆ ಉಳಿದ ಕಾರಣ ಅವರಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಿಕ್ಷೆಯನ್ನು ನೀಡಿದರು. ಆದರೆ ಇಂದಿನ ಜನರು ಹೇಗಿದ್ದಾರೆಂದರೆ, ಒಂದು ವೇಳೆ ಅವರ ತಪ್ಪುಗಳ ಬಗ್ಗೆ ಪ್ರಶ್ನಿಸಿದರೆ ಅವರು ನಮ್ಮ ಸೇವೆಗಳನ್ನು ಪರಿಗಣಿಸಲಾಗಿಲ್ಲ, ನಮಗೆ ತಕ್ಕುದಾದ ಬೆಲೆ ನೀಡಲಾಗಿಲ್ಲ ಎಂದು ಹೇಳುತ್ತಾರೆ. ವ್ಯವಸ್ಥೆ ಎಂಬುದು ಒಂದು ವಿಷಯ, ಸೇವೆ ಮಾಡುವುದು ಇನ್ನೊಂದು ವಿಷಯ. ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲಿಕ್ಕಾಗಿ ಯಾರೇ ತಪ್ಪು ಮಾಡಿದರೂ ಪ್ರಶ್ನಿಸಲಾಗುತ್ತದೆ. ಆದ್ದರಿಂದ ಅಲ್ಲಾಹನ ಆದೇಶ ಪ್ರಕಾರ ಶೈತಾನನನ್ನು ಓಡಿಸುವಂತಹ ಪ್ರಯತ್ನಗಳನ್ನು ದೀನಿಗಾಗಿ ಮಾಡಿರಿ, ಆದರೆ ನಿಮ್ಮನ್ನು ಹೊಗಳಲಿಕ್ಕಾಗಿ ಎಂದಿಗೂ ಸೇವೆ ಮಾಡಬೇಡಿರಿ. ಸೇವೆ ಮಾಡಿದ ನಂತರ ನಿಮ್ಮ ತಪ್ಪುಗಳ ಬಗ್ಗೆ ನಿಮ್ಮನ್ನು ಪ್ರಶ್ನಿಸಬಾರದು ಎಂದು ಎಂದಿಗೂ ಭಾವಿಸಬೇಡಿರಿ. ಅಲ್ಲಾಹನ ಮೇಲೆ ಉಪಕಾರ ಮಾಡಿದಂತೆ ಚಿಂತಿಸಬೇಡಿರಿ. ಉಪಕಾರದ ಬಗ್ಗೆ ನೆನಪು ಹುಟ್ಟಿಸಬೇಡಿರಿ ಅಥವಾ ಮನನೋಯಿಸುವ ಮಾತನ್ನಾಡಬೇಡಿರಿ. ಎಲ್ಲ ಮಾರ್ಗಗಳಿಂದ ಇಸ್ಲಾಮಿನ ಸೇವೆ ಮಾಡಿರಿ. ಉಪಕಾರ ಮಾಡುವುದಾಗಿ ಭಾವಿಸಬೇಡಿ, ಬದಲಾಗಿ ಸೇವೆ ಮಾಡಿರಿ. ಅಲ್ಲಾಹನ ಸಂಪ್ರೀತಿ ಗಳಿಸಲು ಇರಬೇಕಾದ ಭಾವನೆ ಇದಾಗಿರಬೇಕು. ತಬೂಕ್ ಯುದ್ಧಕ್ಕಾಗಿ ಮಾಡಲಾದ ಪ್ರಯಾಣವು ಎಷ್ಟು ವಿವೇಕಯುತ ಮತ್ತು ಶುಭಕರ ಸಾಬೀತಾಯಿತು ಎಂದರೆ, ಇಡೀ ಅರಬ್ ದೇಶದಲ್ಲಿ ಮುಸ್ಲಿಮರ ಪ್ರಭಾವವು ನೆಲೆಸಿತ್ತು ಮತ್ತು ಸ್ವಲ್ಪ ಸಮಯದಲ್ಲೇ ಇಡೀ ಅರೇಬಿಯಾದಲ್ಲಿ ಇಸ್ಲಾಮಿನ ಧ್ವಜ ಹಾರಾಡಲು ಪ್ರಾರಂಭಿಸಿತ್ತು. ಈ ಬಗ್ಗೆ ಹಜರತ್ ಮುಸ್ಲಿಮ್ ರಜಲಾನು ಹೇಳುತ್ತಾರೆ, ತಬೂಕಿನಿಂದ ಹಿಂತಿರುಗಿದ ನಂತರ ತಾಯಿಫಿನ ಜನರು ಕೂಡ ವಿಧೇಯತೆಯನ್ನು ಒಪ್ಪಿಕೊಂಡರು. ಅನಂತರ ಅರೇಬಿಯಾದ ವಿಭಿನ್ನ ಬುಡಕಟ್ಟುಗಳು ಕೂಡ ಒಂದೊಂದಾಗಿ ಬಂದು ಇಸ್ಲಾಮೀ ಆಡಳಿತದಲ್ಲಿ ಸೇರಿಕೊಳ್ಳಲು ಅನುಮತಿ ಕೋರಿದರು ಮತ್ತು ಇಡೀ ಅರೇಬಿಯಾದಲ್ಲಿ ಇಸ್ಲಾಮಿನ ಧ್ವಜ ಹಾರಲಾರಂಭಿಸಿತು. ತಬೂಕ್ ಯುದ್ಧದಿಂದ ಹಿಂತಿರುಗಿದ ನಂತರ ಸರಿಯಾ ಖಾಲಿದ್ ಬಿನ್ ವಲೀದ್ ಎಂದು ಕರೆಯಲ್ಪಡುವ ಒಂದು ದಂಡಯಾತ್ರೆ ಕೂಡ ನಡೆಯಿತು. ಇದನ್ನು ನಜರಾನಿನ ಒಂದು ಭಾಗವಾದ ಬನು ಹಾರಿಸ್ನ ಕಡೆಗೆ ಕಳುಹಿಸಲಾಗಿತ್ತು. ಒಂದು ವರದಿಯ ಪ್ರಕಾರ ಈ ದಂಡಯಾತ್ರೆ ಹಿಜ್ರಿ 10 ರಬಿಯುಲ್ ಅವ್ವಲ್ ಮಾಸದಲ್ಲಿ ನಡೆಯಿತು. ಈ ದಂಡಯಾತ್ರೆಗೆ ಕಳುಹಿಸುವಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖಾಲಿದ್ ಬಿನ್ ವಲೀದ್ ರಜಲಾನ್ಹರಿಗೆ ಹೀಗೆ ಮಾರ್ಗದರ್ಶನ ನೀಡಿದರು. ಆ ಗೋತ್ರದವರ ಮೇಲೆ ದಾಳಿ ಮಾಡುವ ಮೊದಲು ಅವರಿಗೆ 3 ಬಾರಿ ಇಸ್ಲಾಮಿನ ಸಂದೇಶ ನೀಡಬೇಕು. ಅವರು ಒಪ್ಪಿಕೊಳ್ಳದಿದ್ದರೆ ಮಾತ್ರ ಅವರೊಂದಿಗೆ ಯುದ್ಧ ಮಾಡಬೇಕು. ಹಜರತ್ ಖಾಲಿದ್ ರಜಲಾನ್ಹು ಈ ಮಾರ್ಗದರ್ಶನವನ್ನು ಪಾಲಿಸಿದರು ಮತ್ತು ಆ ಎಲ್ಲ ಜನರು ಮುಸಲ್ಮಾನರಾದರು. ಹಜರತ್ ಖಾಲಿದ್ ರಜಲಾನ್ಹು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಒಂದು ಪತ್ರವನ್ನು ಕಳುಹಿಸಿದರು. ಅದರಲ್ಲಿ ಹೀಗೆ ಬರೆದರು, ನಿಮ್ಮ ಮಾರ್ಗದರ್ಶನದ ಪ್ರಕಾರ ನಾವು ಅವರಿಗೆ ಇಸ್ಲಾಮಿನ ಸಂದೇಶವನ್ನು ತಲುಪಿಸಿದೆವು ಮತ್ತು ಅವರು ಇಸ್ಲಾಮನ್ನು ಸ್ವೀಕರಿಸಿದ್ದಾರೆ. ಈಗ ನಾನು ಅವರೊಂದಿಗೆ ನೆಲೆಸಿದ್ದೇನೆ ಮತ್ತು ಅವರಿಗೆ ದೀನಿನ ಆದೇಶಗಳನ್ನು ಹೇಳಿ ಕೊಡುತ್ತಿದ್ದೇನೆ. ಇನ್ನು ನಿಮ್ಮ ಕಡೆಯಿಂದ ಬರುವ ಮುಂದಿನ ಆದೇಶ ಪ್ರಕಾರ ಕಾರ್ಯನಿರ್ವಹಿಸುತ್ತೇನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಪತ್ರಕ್ಕೆ ಉತ್ತರಿಸುತ್ತಾ ಹೀಗೆ ಬರೆದರು, ನಿಮ್ಮ ಪತ್ರದಿಂದ ಬನು ಹಾರಿಸ್ ಇಸ್ಲಾಂ ಸ್ವೀಕಾರ ಮಾಡಿರುವುದಾಗಿ ತಿಳಿಯಿತು. ಆದ್ದರಿಂದ ನೀವು ಅವರಿಗೆ ದೈವಿಕ ಪ್ರತಿಫಲದ ಸುವಾರ್ತೆ ನೀಡಿರಿ
ಮತ್ತು ದೈವಿಕ ಶಿಕ್ಷೆಯ ಬಗ್ಗೆ ಎಚ್ಚರಿಸಿರಿ, ಹಾಗೂ ಅವರಲ್ಲಿರುವ ಕೆಲವು ಜನರ ಜೊತೆಗೆ ನಮ್ಮ ಬಳಿ ಬನ್ನಿರಿ. ಹಾಗೆಯೇ ಹಜರತ್ ಖಾಲಿದ್ ರಜಲಾನ್ಹು ಅವರಲ್ಲಿ ಕೆಲವರನ್ನು ಕರೆದುಕೊಂಡು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಯಲ್ಲಿ ಹಾಜರಾದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೈಸ್ ಬಿನ್ ಹುಸೈನ್ ರಜಲಾನ್ಹುರನ್ನು ಬನು ಹಾರಿಸ್ ಗೋತ್ರದ ಅಮೀರನ್ನಾಗಿ ನೇಮಿಸಿ ಅವರನ್ನು ಶವ್ವಾಲ್ ಅಥವಾ ಜಿಲ್ಕಾದ ತಿಂಗಳ ಕೊನೆಯಲ್ಲಿ ಹಿಂತಿರುಗಿ ಕಳುಹಿಸಿದರು. ಅವರು ಹಿಂತಿರುಗಿದ 4 ತಿಂಗಳ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಧನಗೊಂಡರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕೊನೆಯ ಯುದ್ಧ ತಬೂಕ್ ಯುದ್ಧವಾಗಿತ್ತು ಮತ್ತು ಅವರು ಕಳುಹಿಸಿದ ಕೊನೆಯ ದಂಡಯಾತ್ರೆ ಉಸಾಮರ ಸೇನೆಯದ್ದಾಗಿತ್ತು. ಉಸಾಮರ ಸೇನೆಗೆ ಮುಂಚೆ ಒಂದು ಸೈನ್ಯವು ಹೊರಟಿತ್ತು. ಈ ಸಂಬಂಧವಾಗಿ ಬುಖಾರಿಯಲ್ಲಿ ಹಜರತ್ ಅನಸ್ ರಜಲಾನ್ಹರ ವರದಿಯಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನರೊಡನೆ ಹಜರತ್ ಝೈದ್ ರಜಲಾನ್ಹು, ಹಜರತ್ ಜಾಫರ್ ರಜಲಾನ್ಹು ಮತ್ತು ಹಜರತ್ ಅಬ್ದುಲ್ಲಾ ಬಿನ್ ರವಾಹ ರಜಲಾನ್ಹರ ಶಹಾದತಿನ ಬಗ್ಗೆ ಹೇಳಿದರು. ಇದನ್ನು ಹೇಳುವಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಣ್ಣುಗಳಿಂದ ಕಂಬನಿ ಸುರಿಯುತ್ತಿತ್ತು. ಆಮೇಲೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಂತರ ಅಲ್ಲಾಹನ ಖಡ್ಗಗಳಲ್ಲಿ ಒಂದು ಖಡ್ಗವಾದ ಖಾಲಿದ್ ಬಿನ್ ವಲೀದ್ ರಜಲಾನ್ಹು ಇಸ್ಲಾಮಿನ ಧ್ವಜವನ್ನು ಹಿಡಿದರು. ಅಲ್ಲಾಹನು ಅವರ ಕೈಯಿಂದ ಮುಸ್ಲಿಮರಿಗೆ ವಿಜಯ ನೀಡಿದನು. ವಿದಾಯದ ಹಜ್ಜಿನಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಕ್ಕೆ ಹಿಂತಿರುಗಿದ ವೇಳೆ ಮುಸಲ್ಮಾನರಿಗೆ ದಕ್ಷಿಣದ ಕಡೆಯಿಂದ ಯಾವುದೇ ಅಪಾಯ ಇದ್ದಿರಲಿಲ್ಲ. ಆದರೆ ಉತ್ತರ ದಿಕ್ಕಿನಿಂದ ರೋಮನ್ನರ ಕಡೆಯಿಂದ ಇನ್ನೂ ಅಪಾಯವಿತ್ತು. ಏಕೆಂದರೆ ಆ ಕ್ರೈಸ್ತರಿಗೆ ಇನ್ನೂ ತಮ್ಮ ಶಕ್ತಿಯ ಬಗ್ಗೆ ದೊಡ್ಡ ಹೆಮ್ಮೆಯಿತ್ತು. ಆದ್ದರಿಂದ ಯಾವುದೇ ಸಮಯದಲ್ಲಿ ಅವರ ಕಡೆಯಿಂದ ದಾಳಿಯ ಸಾಧ್ಯತೆ ಇತ್ತು. ಅದೇ ರೀತಿ ಮೌತಾ ಯುದ್ಧದ ಹುತಾತ್ಮರ ಪ್ರತಿಕಾರ ತೀರಿಸಲಿಕ್ಕೆ ಬಾಕಿಯಿತ್ತು. ಏಕೆಂದರೆ ಆ ಯುದ್ಧದಲ್ಲಿ ಹಜರತ್ ಖಾಲಿದ್ ರಜಲಾನ್ಹರ ಕೌಶಲ್ಯದಿಂದಾಗಿ ಮುಸ್ಲಿಮರ ಸೈನ್ಯವು ಮದೀನಕ್ಕೆ ಮರಳುವುದರಲ್ಲಿ ಯಶಸ್ವಿಯಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜ್ಜಿನಿಂದ ಹಿಂತಿರುಗಿ ಹೆಚ್ಚು ಕಾಲ ಕಳೆದಿರಲಿಲ್ಲ. ಅಷ್ಟರಲ್ಲೇ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಉಸಾಮಾ ಬಿನ್ ಝೈದ್ ರಜಲಾನ್ಹರ ನೇತೃತ್ವದ ಒಂದು ಸೇನೆಯೊಡನೆ ಸಿರಿಯಾದ ಮೇಲೆ ದಾಳಿ ಮಾಡಲು ಆದೇಶ ನೀಡಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನಾರೋಗ್ಯಕ್ಕೆ ಮುಂಚೆ ಪ್ರಾರಂಭವಾಗಿದ್ದ ಈ ಸೇನೆಯ ತಯಾರಿಯು ಅವರ ನಿಧನಕ್ಕೆ 2 ದಿನಗಳಿಗೆ ಮುಂಚೆ ಶನಿವಾರದಂದು ಪೂರ್ಣಗೊಂಡಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಫರ್ ತಿಂಗಳ ಕೊನೆಯಲ್ಲಿ ರೋಮನ್ನರೊಂದಿಗೆ ಯುದ್ಧ ಮಾಡಲು ಆದೇಶ ನೀಡಿದರು. ಆ ಸಂದರ್ಭದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಉಸಾಮಾ ರಜಲಾನ್ಹರನ್ನು ಕರೆದು ಹೀಗೆ ಹೇಳಿದರು, ನಿಮ್ಮ ತಂದೆಯ ಶಹಾದತ್ ನಡೆದ ಸ್ಥಳದ ಕಡೆಗೆ ಹೋಗಿರಿ ಮತ್ತು ಶತ್ರುಗಳನ್ನು ಸುತ್ತುವರಿಯಿರಿ. ನಾನು ನಿಮ್ಮನ್ನು ಈ ಸೇನೆಯ ಸೇನಾಧಿಪತಿಯನ್ನಾಗಿ ನೇಮಿಸಿದ್ದೇನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಟ್ಟಿದ್ದ ಧ್ವಜವನ್ನು ತೆಗೆದುಕೊಂಡು ಹಜರತ್ ಉಸಾಮಾ ರಜಲಾನ್ಹು ಹೊರಟರು ಮತ್ತು ಅದನ್ನು ಹಜರತ್ ಬುರೈದಾ ಬಿನ್ ಹುಸೈಬ್ ರಜಲಾನ್ಹರಿಗೆ ಒಪ್ಪಿಸಿ ಜುರುಫ್ ಎಂಬ ಸ್ಥಳದಲ್ಲಿ ಸೈನ್ಯವನ್ನು ಒಟ್ಟುಗೂಡಿಸಿದರು. ಜುರುಫ್ ಎಂಬುದು ಮದೀನದಿಂದ 3 ಮೈಲಿ ದೂರದಲ್ಲಿ ಉತ್ತರ ದಿಕ್ಕಿನಲ್ಲಿರುವ ಒಂದು ಸ್ಥಳವಾಗಿದೆ. ಮುಹಾಜರರು ಮತ್ತು ಅನ್ಸಾರರ ಶ್ರೇಷ್ಠ ಸಹಾಬಿಯರಲ್ಲಿ ಬಹುತೇಕ ಎಲ್ಲರೂ ಈ ಸೈನ್ಯದಲ್ಲಿ ಸೇರಿದ್ದರು. ಇವರಲ್ಲಿ ಹಜರತ್ ಅಬೂಬಕರ್ ರಜಲಾನ್ಹು, ಹಜರತ್ ಉಮರ್ ರಜಲಾನ್ಹು, ಹಜರತ್ ಅಬೂ ಉಬೈದಾ ರಜಲಾನ್ಹು, ಹಜರತ್ ಸಾದ್ ಬಿನ್ ಅಬಿ ವಕ್ಕಾಸ್ ರಜಲಾನ್ಹು, ಹಜರತ್ ಸಯೀದ್ ಬಿನ್ ಝೈದ್ ರಜಲಾನ್ಹು, ಹಜರತ್ ಕತಾದಾ ಬಿನ್ ನೋಮಾನ್ ರಜಲಾನ್ಹು ಮತ್ತು ಹಜರತ್ ಸಲಾಮಾ ಬಿನ್ ಅಸ್ಲಂ ರಜಲಾನ್ಹು ಸೇರಿದ್ದರು. ಈ ಎಲ್ಲ ಮಹಾನ್ ಸಾಹೇಬರ ಮೇಲೆ ಹಜರತ್ ಉಸಾಮಾ ರಜಲಾನ್ಹರನ್ನು ಅಮೀರನ್ನಾಗಿ ನೇಮಿಸಲಾಗಿತ್ತು. ಇಂತಹ ಮಹಾನ್ ಸಾಹೇಬರ ಮೇಲೆ ಒಬ್ಬ ಯುವಕನನ್ನು ಅಮೀರನ್ನಾಗಿ ಮಾಡಲಾಗಿದೆ ಎಂದು ಹೇಳಿ ಜನರು ಮಾತುಕತೆ ಶುರು ಮಾಡಿದರು. ಈ ವಿಷಯವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಿವಿಗೆ ತಲುಪಿದಾಗ ಅವರು ತೀವ್ರ ಬೇಸರಗೊಂಡರು ಮತ್ತು ಮಿಂಬರಿನ ಮೇಲೇರಿ ಜನರನ್ನು ಸಂಬೋಧಿಸಿ ಮಾತನಾಡಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಭಾಷಣದಲ್ಲಿ ಹಜರತ್ ಉಸಾಮಾ ರಜಲಾನ್ಹು ಮತ್ತು ಅವರ ತಂದೆ ಹಜರತ್ ಝೈದ್ ರಜಲಾನ್ಹರ ಬಗ್ಗೆ ಅತ್ಯಂತ ಉತ್ತಮವಾದ ಮಾತುಗಳನ್ನು ಹೇಳಿದರು. ಒಂದು ಕಡೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಯಿಲೆ ಹೆಚ್ಚಾಗುತ್ತಿತ್ತು ಮತ್ತು ಇನ್ನೊಂದೆಡೆ ಉಸಾಮರ ಸೈನ್ಯವು ಹೇಗಾದರೂ ಹೊರಡಬೇಕು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒತ್ತಾಯಿಸುತ್ತಿದ್ದರು. ಭಾನುವಾರದಂದು ಉಸಾಮಾ ರಜಲಾನ್ಹು ಜುರುಫ್ ಎಂಬ ಸ್ಥಳದಿಂದ ಮರಳಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಭೇಟಿಯಾಗಲು ಬಂದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಉಸಾಮಾ ರಜಲಾನ್ಹರಿಗಾಗಿ ದುಆ ಮಾಡುತ್ತಿದ್ದರು ಎಂಬಂತೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎರಡೂ ಕೈಗಳನ್ನು ಆಕಾಶದ ಕಡೆಗೆ ಎತ್ತುತ್ತಿದ್ದರು ಮತ್ತು ಉಸಾಮಾ ರಜಲಾನ್ಹರ ತಲೆ ಮೇಲೆ ಇಡುತ್ತಿದ್ದರು. ಸೋಮವಾರದಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆರೋಗ್ಯ ಸ್ವಲ್ಪ ಸುಧಾರಿಸಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಉಸಾಮಾ ರಜಲಾನ್ಹರೊಡನೆ ಅಲ್ಲಾಹನ ಅನುಗ್ರಹದೊಂದಿಗೆ ಹೊರಡಿರಿ ಎಂದು ಹೇಳಿದರು. ಉಸಾಮಾ ರಜಲಾನ್ಹು ಸೈನ್ಯಕ್ಕೆ ಮರಳಿ ಹೋಗಿ ಹೊರಡುವ ಆದೇಶ ನೀಡಿದರು. ಇದೇ ಸಮಯದಲ್ಲಿ ಹಜರತ್ ಉಸಾಮಾ ರಜಲಾನ್ಹರಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿಧನದ ಅಂತಿಮ ಕ್ಷಣಗಳ ಕುರಿತು ಸಂದೇಶ ತಲುಪಿತ್ತು. ಅವರು ಹಜರತ್ ಅಬೂಬಕರ್ ರಜಲಾನ್ಹು, ಹಜರತ್ ಉಮರ್ ರಜಲಾನ್ಹು ಮುಂತಾದ ಸಹಾಬಿರೊಂದಿಗೆ ಮರಳಿ ಬಂದರು. ಅದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದ ಕೊನೆಯ ಕ್ಷಣಗಳಾಗಿದ್ದವು. ಸ್ವಲ್ಪ ಸಮಯದಲ್ಲೇ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಧನರಾದರು. ಹಜರತ್ ಉಸಾಮಾ ರಜಲಾನ್ಹರ ಸೈನ್ಯವು ಹಜರತ್ ಅಬೂಬಕರ್ ರಜಲಾನ್ಹರ ಕೈಯಲ್ಲಿ ಬೈಯತ್ ಮಾಡಿದ ನಂತರ ಹೊರಟಿತು. ಈ ಸೈನ್ಯದ ಸಂಖ್ಯೆ 3000ವಿತ್ತು. ಅದರಲ್ಲಿ 1000 ಕುದುರೆ ಸವಾರರು ಇದ್ದರು. ಈ ಸೈನ್ಯವು ಯಶಸ್ಸಿನೊಂದಿಗೆ ಹಿಂತಿರುಗಿತ್ತು. ಶತ್ರುಗಳು ಕೊಲ್ಲಲ್ಪಟ್ಟರು ಅಥವಾ ಕೈದಿಗಳಾದರು. ಮುಸ್ಲಿಮರಲ್ಲಿ ಯಾರಿಗೂ ಯಾವುದೇ ನಷ್ಟ ಉಂಟಾಗಲಿಲ್ಲ. ಈ ಯುದ್ಧಗಳ ಪ್ರಸ್ತಾಪ ಮುಕ್ತಾಯವಾಯಿತು. ಮುಂದಿನ ಬಾರಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಚರಿತ್ರೆಯ ಇತರ ಕೆಲವು ಆಯಾಮಗಳ ಕುರಿತು ಹೇಳುತ್ತೇನೆ ಇನ್ಶಾ ಅಲ್ಲಾಹ್.
الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر